ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಮ್ಯಾಚ್ ಅಂದ್ರೆ ಅದೊಂದು ಕೇವಲ ಕ್ರಿಕೆಟ್ ಪಂದ್ಯ ಅಲ್ಲ, ಜಿದ್ದು ದೇಶಪ್ರೇಮದ ಪ್ರತೀಕ ಕೂಡ ಹೌದು. ಇಡೀ ಜಗತ್ತಿನ ಕುತೂಹಲ ಕೆರಳಿಸಿರುವಂತಹ ಹೈ ವೋಲ್ಟೇಜ್ ಮ್ಯಾಚ್ಗೆ ಈಗ ಸಾಕಷ್ಟು ಸಿದ್ಧತೆಗಳನ್ನು ಎರಡೂ ತಂಡಗಳು ಕೂಡ ಮಾಡಿಕೊಂಡಿದ್ದಾವೆ. ಹಾಗಾದ್ರೆ ಪಾಕಿಸ್ತಾನ ಮತ್ತು ಭಾರತ ತಂಡದ ಬಲಾಬಲಗಳೇನು, ಬನ್ನಿ ನೋಡ್ಕೊಂಡು ಬರೋಣ. ಬದ್ಧ ವೈರಿಗಳ ಕದನಕ್ಕೆ ಕೌಂಟ್ ಡೌನ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನಿಯರದ್ದೇ ಮೇಲುಗೈ. ಇಂದಿನ ಪಂದ್ಯ ಗೆದ್ದು ಇತಿಹಾಸ ಬರೆಯುತ್ತಾರಾ ಮೆನ್ ಇನ್ ಬ್ಲೂ? ಕ್ರಿಕೆಟ್ ಜಗತ್ತೇ ಎದುರು ನೋಡುತ್ತಿರುವ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ಕ್ರಿಕೆಟ್ ಪ್ರೇಮಿಗಳ ಚಿತ್ತ ಇಂದು ದುಬೈನಲ್ಲಿ ನಡೆಯುತ್ತಿರುವ ಪಂದ್ಯದತ್ತವೆ. ಬದ್ಧ ವೈರಿಗಳು ಮತ್ತೊಮ್ಮೆ ಸೆಣಸಾಟ ಮಾಡಲು ತಯಾರಾಗಿದ್ದು, ಇಂದಿನ ಪಂದ್ಯ ಜಿದ್ದಾಜಿದ್ದಿನ ಹೋರಾಟದ ಜೊತೆಗೆ ಹಲವು ದಾಖಲೆಗಳಿಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಹೌದು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯ ಅಂದ್ರೇನೆ ಹಾಗೆ. ಅಂಗಳದಲ್ಲಿ ಆಡುವ ಆಟಗಾರರಷ್ಟೇ, ನೋಡುವವರಿಗೂ ಕೂಡ ಟೆನ್ಷನ್ ಇರುತ್ತೆ. ಕೇವಲ ಐಸಿಸಿ ಟೂರ್ನಿಗಳಲ್ಲಿ ಮಾತ್ರ ಎದುರಾಗುವ ಎರಡೂ ತಂಡಗಳಿಗೂ ಇಂದಿನ ಪಂದ್ಯ ಡೂ ಆರ್ ಡೈ ಮ್ಯಾಚ್. ಭಾರತ ಗೆದ್ದು ಸೆಮೀಸ್ ಸೀಟ್ ಭದ್ರ ಮಾಡಿಕೊಳ್ಳುವ ತವಕದಲ್ಲಿದ್ರೆ, ಇತ್ತ ಪಾಕಿಸ್ತಾನ ಇಂದಿನ ಪಂದ್ಯ ಗೆದ್ದರಷ್ಟೇ ಸೆಮೀಸ್ ರೇಸ್ನಲ್ಲಿ ಉಳಿಯೋದಕ್ಕೆ ಸಾಧ್ಯ. ಎರಡೂ ತಂಡಗಳಿಗೂ ಗೆಲ್ಲುವ ಒತ್ತಡ ಇದ್ದೇ ಇದೆ. ಈ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿಯ ಎರಡೂ ತಂಡಗಳ ನಡುವಿನ ಕಾದಾಟದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನಿಯರು ಮೇಲುಗೈ ಸಾಧಿಸಿದ್ದಾರೆ ಎನ್ನುವುದು ವಿಶೇಷ. 2004ರಿಂದ ಇಲ್ಲಿ ತನಕ ಭಾರತ ಪಾಕಿಸ್ತಾನ ಎದುರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಿರುವ 5 ಪಂದ್ಯಗಳ ಪೈಕಿ ಗೆದ್ದಿರೋದು 2 ಪಂದ್ಯ ಮಾತ್ರ. 3 ಪಂದ್ಯಗಳನ್ನು ಗೆದ್ದಿರುವ ಪಾಕ್ ಪಡೆ ಅಂಕಿಅಂಶಗಳ ಪ್ರಕಾರ ಭಾರತ ತಂಡಕ್ಕಿಂತ ಕೊಂಚ ಮುಂದೆಯೇ ಇದೆ. ಎರಡು ತಂಡಗಳ ಚಾಂಪಿಯನ್ಸ್ ಟ್ರೋಫಿ ಹೆಡ್ ಟು ಹೆಡ್ ರಿಸಲ್ಟ್ ನೋಡೋದಾದ್ರೆ, ಮೊದಲ ಮುಖಾಮುಖಿ 2004 ಭಾರತಕ್ಕೆ ಸೋಲು. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ತಂಡ 200 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದನ್ನ ಬೆನ್ನತ್ತಿದ ಪಾಕ್ ತಂಡ 49.2 ಓವರ್ಗಳಲ್ಲಿ ಗೆಲುವಿನ ದಡ ಸೇರಿತ್ತು. ಇದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಪಾಕ್ ಮೊದಲ ಗೆಲುವನ್ನು ದಾಖಲಿಸಿತ್ತು. ಎರಡನೇ ಮುಖಾಮುಖಿ 2009 ಭಾರತಕ್ಕೆ ಸೋಲು. ಸೆಂಚುರಿಯನ್ನಲ್ಲಿ ನಡೆದ ಪಂದ್ಯದಲ್ಲಿ ಶೋಯಬ್ ಮಲಿಕ್ ಭಾರತದ ವಿರುದ್ಧ ಪಾಕಿಸ್ತಾನದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ ಶೋಯಬ್ ಮಲಿಕ್ರ ಶತಕ ಮತ್ತು ಮೊಹಮ್ಮದ್ ಯೂಸಫ್ ಅವರ 87 ರನ್ಗಳ ನೆರವಿನಿಂದ 50 ಓವರ್ಗಳಲ್ಲಿ 9 ವಿಕೆಟ್ಗಳಿಗೆ 302 ರನ್ ಗಳಿಸಿತ್ತು. ಬೃಹತ್ ಮೊತ್ತ ಬೆನ್ನತ್ತಿದ್ದ ಟೀಂ ಇಂಡಿಯಾ 44.5 ಓವರ್ಗಳಲ್ಲಿ 248 ರನ್ ಗಳಿಸಲಷ್ಟೇ ಶಕ್ತವಾಗಿ 54 ರನ್ಗಳ ಸೋಲು ಕಂಡಿತು. ಮೂರನೇ ಮುಖಾಮುಖಿ 2013 ಭಾರತಕ್ಕೆ ಮೊದಲ ಗೆಲುವು. ಹೆಡ್ ಟು ಹೆಡ್ ದಾಖಲೆಯಲ್ಲಿ 0-2 ಹಿನ್ನಡೆ ಅನುಭವಿಸಿದ್ದ ಭಾರತ 2013ರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಪಂದ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕ್ ವಿರುದ್ಧ ಮೊದಲ ಗೆಲುವು ದಾಖಲಿಸಿತು. ನಾಯಕ MS ಧೋನಿ ನೇತೃತ್ವದಲ್ಲಿ ಪಾಕಿಸ್ತಾನವನ್ನ 39.2 ಓವರ್ಗಳಲ್ಲಿ 165 ರನ್ಗಳಿಗೆ ಆಲ್ಔಟ್ ಮಾಡಲಾಯಿತು. ಬಳಿಕ ಗುರಿ ಬೆನ್ನತ್ತಿದ ಭಾರತ ತಂಡಕ್ಕೆ ಮಳೆಯಿಂದಾಗಿ ಆಟವನ್ನು 22 ಓವರ್ಗಳಿಗೆ ಕಡಿತ ಮಾಡಿ 102 ರನ್ಗಳ ಗುರಿಯನ್ನು ನೀಡಲಾಗಿತ್ತು. ಭಾರತ 19 ಓವರ್ನಲ್ಲಿ ಗುರಿ ತಲುಪಿ 8 ವಿಕೆಟ್ ಜಯ ಗಳಿಸಿತ್ತು. 4ನೇ ಬಾರಿಗೆ ಮುಖಾಮುಖಿ 2017 ಭಾರತಕ್ಕೆ 2ನೇ ಜಯ. 4 ವರ್ಷಗಳ ನಂತರ ಮತ್ತೊಮ್ಮೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭಾರತ 2-2 ಅಂತರದಲ್ಲಿ ಮುನ್ನಡೆ ಸಾಧಿಸಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 50 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 319 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 33.4 ಓವರ್ನಲ್ಲಿ 164 ರನ್ಗಳಿಗೆ ಆಲ್ಔಟ್ ಆಗಿತ್ತು. 5ನೇ ಮುಖಾಮುಖಿ 2017ರ ಫೈನಲ್ ಭಾರತಕ್ಕೆ ಮತ್ತೆ ಸೋಲು. ಸತತ 2ನೇ ಫೈನಲ್ ತಲುಪಿದ ಭಾರತ ಓವಲ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಹೀನಾಯ ಸೋಲು ಅನುಭವಿಸಿತ್ತು. ಪಾಕಿಸ್ತಾನ 50 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 338 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಭಾರತ 30.3 ಓವರ್ಗಳಲ್ಲಿ 158 ರನ್ಗಳಿಗೆ ಆಲ್ಔಟ್ ಆಗಿ ಸೋಲೊಪ್ಪಿಕೊಂಡಿತು. ಇನ್ನು ಇದು ಒಟ್ಟಾರೆ ಹೆಡ್ ಟು ಹೆಡ್ ಇತಿಹಾಸ ಆದರೆ, ಇತ್ತ ದುಬೈ ಅಂಗಳದಲ್ಲಿನ ಮುಖಾಮುಖಿಯಲ್ಲಿ ಭಾರತ ತಂಡ ಪಾಕಿಸ್ತಾನದ ಎದುರು ಆಡಿರುವ 2 ಪಂದ್ಯಗಳ ಪೈಕಿ 2ರಲ್ಲೂ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ. ಇಂದು ಇದೇ ಮೈದಾನದಲ್ಲಿ ಪಂದ್ಯ ನಡೆಯುತ್ತಿರುವ ಕಾರಣ ಟೂರ್ನಿಯ ಇತಿಹಾಸ ಪಾಕಿಸ್ತಾನ ಪರವಾಗಿದ್ದರೆ, ಅಂಗಳದ ಇತಿಹಾಸ ಭಾರತದ ಪರವಾಗಿದೆ. ಅದೇನೇ ಇದ್ರೂ ಇಂದು ಭಾರತ ಗೆದ್ದು ಮತ್ತೊಂದು ಇತಿಹಾಸ ನಿರ್ಮಿಸಬೇಕಿದೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.